ಪ್ರತಿಭಟಿಸುವುದಕ್ಕೆ ಭಯನ? ಜೈಲಿಗಾಗ್ತಾರೆ ಅಂತ ಭಯನೋ, ಕೇಸ್ ಹಾಕ್ತಾರೆ ಅಂತ ಭಯನೋ? ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ಬನ್ನಿ ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಜೊತೆ ಕೈ ಜೋಡಿಸಿ. ಅಬ್ಬಬ್ಬಾ ಅಂದ್ರೆ ಏನಾಗ್ಬೋದು? ಧರ್ಮಕ್ಕಾಗಿ ಧ್ವನಿ ಎತ್ತದು. ನಿಮಗಿಂತ ನಿಮ್ಮೆಲ್ಲರಿಗಿಂತಲೂ ಕಮೆಂಟ್ ಮಾಡ್ತಿರಲ್ಲ ಹಿಂದೂ ವಿರೋಧಿಗಳಂತ, ನಿಮ್ಮೆಲ್ಲರಿಗಿಂತ ಮಹಾನಿಂದು ನಾನು ತಿಳ್ಕೊಳ್ಳಿ. ಸುಮ್ಮನೆ ವಿಡಿಯೋ ಹಾಕಿದ ತಕ್ಷಣ ಕೆಳಗಡೆ ಬಂದು ಕಮೆಂಟ್ ಮಾಡೋದಲ್ಲ. ಕಮೆಂಟ್ ಮಾಡಿಬಿಟ್ಟು ಏನೋ ಹಿಂದೂಗಳು ಟಾರ್ಗೆಟ್ ಮಾಡೋದಲ್ಲ. ದಾರಿ ತಪ್ಪಿಸಿ ಹಿಂದೂ ಯುವಕರನ್ನು ದಾರಿ ತಪ್ಪಿಸ್ಲಿಕ್ಕೆ ಹೋಗಬೇಡಿ, ಪ್ರಚೋದನೆ ಕೊಡೋಕ್ಕೆ ಹೋಗಬೇಡಿ. ಯಾರ್ಯಾರ ಕುಟುಂಬದಲ್ಲಿ ಏನೇನು ಸಮಸ್ಯೆಗಳಿರ್ತದೋ ಅದಕ್ಕೆಲ್ಲವಕ್ಕೂ ಸಹ ಹೊಣೆಗಾರರು ನೀವು ಆಗ್ತೀರಿ. ಹಿಂದೂ ಧರ್ಮಕ್ಕೋಸ್ಕರವಾಗಿ ಹಿಂದೂ ಧರ್ಮ ಬಲಿಷ್ಠ ಆಗಬೇಕು ಅಂತೇಳಿ ನಾವು ತೊಡಗಿಸ್ಕೊಂಡಂಥವ್ರೆ. ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ ಅವರ ಜೊತೆಯಲ್ಲಿ ನಾವು ಸಹ ಅವ್ರನ್ನ ಆದರ್ಶವಾಗಿ ತಗೊಂಡಿರುವಂಥವ್ರು. ಇವತ್ತಿಗೂ ಸಹ ರಾಜಕೀಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರೇ ನನ್ನ ಆದರ್ಶ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ 2013ರಲ್ಲಿ 2013ರಿಂದ 2014 ಸತತ 6 ತಿಂಗಳ ಕಾಲ ನರೇಂದ್ರ ಮೋದಿಯವರಿಗೋಸ್ಕರವಾಗಿ ಇಡೀ ರಾಜ್ಯದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, UPA 1 UPA 2 ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಇಲ್ಲಿ ಲಂಚ ಆಗಿದೆ, ಇಲ್ಲೆಲ್ಲ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಂತೇಳಿ ನರೇಂದ್ರ ಮೋದಿಯವರು ಗುಜರಾತ್ನ ಮಾಡಲು ತರ್ತಾರೆ ಅಂತೇಳಿ, ಕಪ್ಪು ಹಣ ತರ್ತಾರೆ, ದೇಶ ಉದ್ಧಾರ ಆಗುತ್ತೆ ಅಂತೇಳಿ ನಾವು ಸಹ ನರೇಂದ್ರ ಮೋದಿಯವರ ಪರವಾಗಿ ಪ್ರಚಾರ ಮಾಡಿದಂಥವರೇ. ನಮ್ಮ ಪುನೀತ್ ಕೆರೆಹಳ್ಳಿ ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಬನ್ನಿ, ರಕ್ಷಣಾ ಪಡೆಗೆ ಬನ್ನಿ, ನೀವು ಬನ್ನಿ, ಏನಾಗ್ಬಿಡುತ್ತೆ, ಹೆಚ್ಚಂದರೆ ಏನಾಗ್ಬಿಡುತ್ತೆ, ನಿಮ್ಮ ಮೇಲೊಂದು ಕೇಸ್ ಆಗುತ್ತೆ, ಅಷ್ಟೇ ತಾನೇ. ಹಿಂದೂ ಧರ್ಮ ಅಪಾಯದಲ್ಲಿದೆ, ಬನ್ನಿ, ನಮ್ಮ ಜೊತೆಗೆ ಬನ್ನಿ, ಹೋರಾಟ ಮಾಡೋಣ, ಕೊನೆಯ ಪಕ್ಷ ಜೀವ ಒಂದು ಹೋಗುತ್ತಾ, ಹೋಗುತ್ತೆ, ನೀವು ಬನ್ನಿ ಅಂತೇಳಿ ಈ ಅಮಾಯಕ ಯುವಕರನ್ನು ದಾರಿ ತಪ್ಪಿಸುವಂತಹ ಹೇಳಿಕೆ ಕೊಡುವಂತಹ ನಮ್ಮ ಪುನೀತ್ ಕೆರೆಹಳ್ಳಿಯವರು ಅವರು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ನೋಡಿ, ಅವರನ್ನು ನೋಡಿ ಕಲ್ತ್ಕೊಳ್ಳಿ. ನೋಡಿ, ಕೈಯಲ್ಲಿ ವಾಚ್ ಇದೆ, ಐಷಾರಾಮಿ ಜೀವನ, ಕಾರ್ ಇದೆ, ಎಲ್ಲ ಇದೆ. ಮೊನ್ನೆ ಅಬ್ದುಲ್ ರಜಾಕ್ ಅವರು ವಿಡಿಯೋದಲ್ಲಿ ಹೇಳಿದರು, ಪುನೀತ್ ಕೆರೆಹಳ್ಳಿಯವರು ಏನೋ ಕೋಟಿಗಟ್ಟಲೆ ಇರುವಂತಹ ಮನೆ ಕಟ್ಟಿದ್ದಾರೆ ಅಂತೇಳಿ. ಇರಬಹುದು. ಪುನೀತ್ ಕೆರೆಹಳ್ಳಿಯವರು ಒಂದು ಕಾರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ತಾ ಇರುವಂತಹ ವ್ಯಕ್ತಿ. ಅವಾಗಿಂದ ನಾವು ನೋಡ್ಕೊಳ್ತಾ ಬರ್ತಾ ಇದ್ವಿ. ಕಾರಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯವ್ರನ್ನ ಬೈಕೊಂಡು ಮತ್ತೊಂದು ಬೈಕೊಂಡು ಕಾಮಿಡಿ ಮಾಡ್ಕೊತಾ ಇದ್ದಂಥ ವ್ಯಕ್ತಿ ಏಕಾಏಕಿ ಇಷ್ಟು 7-8 ವರ್ಷಗಳಲ್ಲಿ ಈ ರೀತಿ ಐಷಾರಾಮಿ ಜೀವನ. ಇವರಿಗೆ ಕೇಸ್ ಆಗಿದ ತಕ್ಷಣವೇ ಇವರಿಗೆ ಬಿಡಿಸೋದಕ್ಕೆ ಏನೋ ವಕೀಲರ ತಂಡ, ಇವ್ರನ್ನ ಜಾಮೀನು ಕೊಡೋದಕ್ಕೆ ಒಂದಷ್ಟು ತಂಡ ಇರುತ್ತೆ. ಈ ರೀತಿ ಐಷಾರಾಮಿ ಜೀವನ ಮಾಡ್ತಾ ಇರುವಂಥ ಪುನೀತ್ ಕೆರೆಹಳ್ಳಿಯವರು ಮತ್ತಷ್ಟು ಯುವಕರಿಗೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ನೀವು ಬನ್ನಿ, ಕೇಸ್ ಹಾಕಿಸ್ಕೊಳ್ಳಿ ಬನ್ನಿ ಅಂತ. ಇದು ಯಾವ ನ್ಯಾಯ ರೀ? ಇದು ಯಾವ ನ್ಯಾಯ? ಕೇಸ್ ಹಾಕಿಸ್ಕೊಳ್ರಿ, ಅಷ್ಟೇ ತಾನೇ, ಬನ್ನಿ, ಏನಾಗುತ್ತೆ, ದೇಶ ಅಪಾಯದಲ್ಲಿದೆ, ಧರ್ಮ ಅಪಾಯದಲ್ಲಿದೆ ಅಂತ. ಹಿಂದೂ ಧರ್ಮವನ್ನು ಬಳಸ್ಕೊಂಡು ಇವರು ಬೆಳೆಯೋದಕ್ಕೋಸ್ಕರವಾಗಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಬಿಂಬಿಸ್ತಾರೆ. ಅಮಾಯಕ ಏನು ಶೋಷಿತ ವರ್ಗಗಳ ಯುವಕರನ್ನು ಇವರು ಪ್ರಚೋದಿಸಿ ಇವರು ಕೇಸ್ ಹಾಕಿಸ್ಕೊಂಡ್ರು ಪರವಾಗಿಲ್ಲ ಬನ್ನಿ ಅಂತಾರೆ. ಪುನೀತ್ ಕೆರೆಹಳ್ಳಿ ಅವರಿಗೆ ಏನು ಜಾಮೀನು ಕೊಡೋದಕ್ಕೆ, ಅವ್ರ ಪರವಾಗಿ ವಾದ ಮಾಡೋದಕ್ಕೆ ವಕೀಲರ ತಂಡ ರೆಡಿ ಇರುತ್ತೆ. 45, 46, 47, 50, 100 ಆದರೂ ರೆಡಿ ಇರುತ್ತೆ. ಅಮಾಯಕ ಹುಡುಗರ ಕತೆ ಏನಾಗಬೇಕ್ರಿ? ಅಮಾಯಕ ಹುಡುಗರ ಕತೆ ಏನು? ಯಾಕೆ ರಾಷ್ಟ್ರ ರಕ್ಷಣಾ ಪಡೆಗೆ ಸೇರಿ ಅಂತೇಳಿ ನೀವು ಕರೆ ಕೊಡ್ತೀರಲ್ಲ, ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರ 224 ವಿಧಾನಸಭಾ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಕ್ಷದವರು ಇದ್ದಾರಲ್ಲ, ಅವರೆಲ್ಲರೂ ಸಹ ದೇಶಭಕ್ತರೇ ತಾನೆ. ನಿಮ್ಮ ಪ್ರಕಾರ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋರೇ ತಾನೆ. ಯಾತಕ್ಕೆ ಅವ್ರು ನಿಮ್ಮ ಜೊತೆ ಬರ್ತಾ ಇಲ್ಲ ಪುನೀತ್ ಕೆರೆಹಳ್ಳಿ ಅವರೇ? ಯಾತಕ್ಕೆ ಹಿಂದೂ ಸಂಘಟನೆಗಳು ಅಂತ ಹೇಳ್ಕೊಳ್ಳುವಂಥ ಇಡೀ ಕರ್ನಾಟಕದಲ್ಲಿ, ದೇಶದಲ್ಲಿ ಬಿಡಿ, ಇಡೀ ಕರ್ನಾಟಕದಲ್ಲಿ ಒಂದು 4-5 ಸಂಘಟನೆಗಳಿದಾವಲ್ಲ, ಯಾತಕ್ಕೆ ಅವ್ರು ನಿಮ್ಮ ಜೊತೆಗೆ ಬರ್ತಾ ಇಲ್ಲ? ಯಾತಕ್ಕೆ? ನಂಬಿಕೆ ಇಲ್ವಾ? ಅಮಾಯಕ ಯುವಕರಿಗೆ ಯಾಕೆ ದಾರಿ ತಪ್ಪಿಸ್ತೀರಿ ಪುನೀತ್ ಕೆರೆಹಳ್ಳಿಯವರೇ? ಯಾತಕ್ಕೆ ದಾರಿ ತಪ್ಪಿಸ್ತೀರಿ? ನೀವು ಒಬ್ಬರು ದಾರಿ ತಪ್ಪಿದ್ದೀರಿ, ಸರಿದಾರಿಗೆ ಬನ್ನಿ ಅಂತ ಹೇಳ್ಕೊಳ್ಳುವಂತಹ ನಮ್ಮಂತಹವರು ನಿಮಗೆ ಹೇಳ್ತಾ ಇರುವಂಥದ್ದು, ಸರಿದಾರಿಗೆ ಬನ್ನಿ, ನಿಮ್ಮದೇ ಆದಂತಹ ಜೀವನ ರೂಪಿಸ್ಕೊಳ್ಳಿ, ಕುಟುಂಬಸ್ಥರಾಗಿ ಆರಾಮಾಗಿ ಒಬ್ಬ ಸಂಸಾರಿಯಾಗಿ, ಅದಾದ ನಂತರ ಧರ್ಮ, ಅದಾದ ನಂತರ ದೇಶ, ಈ ರೀತಿಯಾದಂತಹ ವಿಚಾರಗಳನ್ನು ಇಟ್ಕೊಳ್ಳಿ. ಯಾವತ್ತು ದೇಶ ಮೊದಲು ಅಂತ ನಾವು ಹೇಳ್ತೀವಲ್ಲ, ದೇಶ ಮೊದಲು ಅಂತ ಹೇಳಬೇಕಾದ್ರೆ ನಾವು ಫಸ್ಟು ನಮ್ಮ ಮನೆಯಲ್ಲಿ ನಾವು ಒಂದು ಉತ್ತಮವಾದಂತಹ ಪ್ರಜೆಯಾಗಿರಬೇಕು.
ನಾವು ಪ್ರಜೆಯಾಗಿ ನಮ್ಮ ಕುಟುಂಬದಲ್ಲಿ ಒಬ್ಬರಾದ ನಂತರ ಆ ಸಮಯವನ್ನು ಮಾಡಿಕೊಂಡು ಆಮೇಲೆ ಧರ್ಮ, ಆಮೇಲೆ ದೇಶ, ಈ ರೀತಿಯಾದಂಥದ್ದು. ನೀವು ಮನೆಯಲ್ಲೇ ಸರಿ ಇಲ್ಲ, ಮನೆಯಲ್ಲಿ ಯುವಕರನ್ನೇ ನೀವು ದಾರಿ ತಪ್ಪಿಸೋ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ನಾನು ಮನೆ ಅಂತ ಹೇಳ್ತಿರೋದು ಯಾವುದನ್ನು ಗೊತ್ತಾ? ಈ ಯುವಕರ ಜೀವನಗಳಿದಾವಲ್ಲ, ಅವರ ಜೀವನಗಳನ್ನು ದಾರಿ ತಪ್ಪಿಸೋದಕ್ಕೆ ಹೋಗ್ತಾ ಇದ್ದೀರಲ್ಲ ಪುನೀತ್ ಕೆರೆಹಳ್ಳಿಯವರೇ. ಅವರ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ನಿಮಗೇನೋ ಬಿಡಿ, ಯಾವುದೋ ಕಥೆಯಿಂದ ನಿಮಗೆ ಬರ್ತಾ ಇದೆ, ನಿಮ್ಗೆ ಯಾವುದೋ ಆರ್ಥಿಕ ಸಹಕಾರ ಬರ್ತಾ ಇದೆ. ಈಗ ಓಪನ್ ಆಗಿ ಗೂಗಲ್ ಪೇ, ಫೋನ್ಪೇ ಏನೂ ಬರ್ತಾ ಇಲ್ಲ. ಆದರೂ ಸಹ ಏನು ನಿಮ್ಮ ಸ್ಥಿತಿ ನೋಡಿಬಿಟ್ರೆ ಒಳ್ಳೆ ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಿ. ಎಲ್ಲವೂ ನಿಮಗೆ ಇದಾಗಿದೆ. ನೀವು ಈ ರೀತಿಯಾಗಿ ದಾರಿ ತಪ್ಪಿಸ್ಕೊಂಡು 45-46 ಕೇಸುಗಳನ್ನು ಹಾಕಿಸ್ಕೊಂಡು ಯಾಕೆ ಅಮಾಯಕ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ? ಯಾಕೆ ಆ ರೀತಿಯಾದಂತಹ ಕರೆಗಳನ್ನು ಕೊಡ್ತಾ ಇದ್ದೀರಿ ಪುನೀತ್ ಕೆರೆಹಳ್ಳಿಯವರೇ? ಯಾತಕ್ಕೆ ಹಿಂದೂಗಳನ್ನು ಬೈಕೊಂಡು, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತೀರಿ? ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ. ನೀವು ಹೇಳ್ತೀರಿ ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರಿಗೆ ಎಚ್ಚರಿಕೆಯ ಗಂಟೆ. ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ 90% ಅಷ್ಟು ಜನ ಹಿಂದೂಗಳೇ. ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂಥವ್ರು 90% ಹಿಂದೂಗಳು. ನೀಟ್ ಪರೀಕ್ಷೆಯಲ್ಲಿ ಸತ್ತಂತಹ 21 ಜನ ಹಿಂದೂಗಳು. ವಿಚಾರ ಮಾಡಬೇಕ್ರಿ, ಏನಕ್ಕೆ ಕರೆ ಕೊಡ್ತೀರಿ ನೀವು? CT ರವಿಯವರು ಒಂದು ಕರೆ ಕೊಟ್ಟರೆ ಸಾಕಂತೆ ಇಡೀ ಏನೋ ಚಿಕ್ಕಮಗಳೂರಿನಲ್ಲಿ SDPI ಇರೋದೇ ಇಲ್ಲ ಅಂತೆ. ಇವೆಲ್ಲ ಪ್ರಚೋದನೆಗಳಲ್ವಾ? CT ರವಿಯವರು ಲೋಗೋ ಬಂತು ಅಂದ ತಕ್ಷಣ ಮುಲ್ಲಾಗಳು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲದ ಮುಲ್ಲಾಗಳು ಅಂತ ಹೇಳಿಕೆ ಕೊಟ್ಬಿಟ್ಟು ದಿಢೀರಂತ FIR ಆಗಿದ ತಕ್ಷಣ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳುವಂಥ CT ರವಿಯವರು. ನೀವು ಹೇಳ್ತೀರಿ CT ರವಿಯವರು ಒಂದು ಕರೆ ಕೊಟ್ಟರೆ ಸಾಧ್ಯನೇನ್ರಿ ಅವೆಲ್ಲನೂ? ನೀವು ಏನು ಮಾಡ್ತಾ ಇದ್ದೀರಿ ಪುನೀತ್ ಕೆರೆಹಳ್ಳಿ ಅವರೇ? ಹಿಂದೂ ಧರ್ಮವನ್ನು ನೀವೊಂದು ಟೂಲ್ ಆಗಿ ಬಳಸ್ಕೊಳ್ತಾ ಇದ್ದೀರಿ, ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದೀರಿ. ಯಾತಕ್ಕೆ ಬಳಸ್ಕೊಳ್ತಾ ಇದ್ದೀರಿ ಅಂತಂದರೆ, ಆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾ ನೀವು ನಿಮ್ಮ ಬದುಕುಗಳನ್ನು ಕಟ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದೀರೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ನಾನು ಒಬ್ಬ ಹಿಂದೂ ರೀ ಪುನೀತ್ ಕೆರೆಹಳ್ಳಿ, ನಾನು ಒಬ್ಬ ಹಿಂದೂ. 1983ನೇ ಇಸ್ವಿನಲ್ಲಿ ನಾನು RSSನ ಸ್ವಯಂ ಸೇವಕ. BKS ವರ್ಮಾ, ಲಕ್ಷ್ಮೀನಾರಾಯಣ, ನಾಗವಾರ ನಾವೆಲ್ಲನೂ ಸಹ ಒಂದು ಶಾಖೆನಲ್ಲಿದ್ದಂಥವ್ರು ರೀ. ನಾವು ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮವನ್ನು ಕಟ್ಟಬೇಕು ಅಂತೇಳಿ ಅವತ್ತು ಏನೇನು ಕ್ಯಾಂಪ್ಗಳನ್ನು ಮಾಡ್ತಿದ್ವಿ, ಏನೇನು ಸಭೆಗಳನ್ನು ಮಾಡ್ತಾಯಿದ್ವಿ ಗೊತ್ತಿದೆಯಾ ನಿಮಗೆ? ಹಿಂದೂ ಧರ್ಮಕ್ಕೋಸ್ಕರವಾಗಿ, ಹಿಂದೂ ಧರ್ಮ ಬಲಿಷ್ಠ ಆಗಬೇಕು ಅಂತೇಳಿ ನಾವು ತೊಡಗಿಸ್ಕೊಂಡಂಥವ್ರೆ. ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ ಅವರ ಜೊತೆಯಲ್ಲಿ ನಾವು ಸಹ ಅವ್ರನ್ನ ಆದರ್ಶವಾಗಿ ತಗೊಂಡಿರುವಂಥವ್ರು. ಇವತ್ತಿಗೂ ಸಹ ರಾಜಕೀಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರೇ ನನ್ನ ಆದರ್ಶ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ 2013ರಲ್ಲಿ 2013ರಿಂದ 2014 ಸತತ 6 ತಿಂಗಳ ಕಾಲ ನರೇಂದ್ರ ಮೋದಿಯವರಿಗೋಸ್ಕರವಾಗಿ ಇಡೀ ರಾಜ್ಯದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, UPA 1 UPA 2 ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಇಲ್ಲಿ ಲಂಚ ಆಗಿದೆ, ಇಲ್ಲೆಲ್ಲ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಂತೇಳಿ ನರೇಂದ್ರ ಮೋದಿಯವರು ಗುಜರಾತ್ನ ಮಾಡಲು ತರ್ತಾರೆ ಅಂತೇಳಿ, ಕಪ್ಪು ಹಣ ತರ್ತಾರೆ, ದೇಶ ಉದ್ಧಾರ ಆಗುತ್ತೆ ಅಂತೇಳಿ ನಾವು ಸಹ ನರೇಂದ್ರ ಮೋದಿಯವರ ಪರವಾಗಿ ಪ್ರಚಾರ ಮಾಡಿದಂಥವರೇ. ನಮೋ ಬ್ರಿಗೇಡನ್ನು ಏನು ಕಟ್ಟಿದ್ರಲ್ಲ, ನಮೋ ಬ್ರಿಗೇಡ್ನಲ್ಲಿ ನಮ್ಮದೂ ಸಹ ಒಂದು 20% ಪಾತ್ರ ಇದೆ, ನಮ್ಮದೂ ಸಹ ಇದೆ. ನಾವು ಆಂತರಿಕವಾಗಿ ಕೆಲಸ ಮಾಡ್ತಾ ಇದ್ವಿ ಪುನೀತ್ ಕೆರೆಹಳ್ಳಿಯವರೇ. ನಿಮಗೆ ಗೊತ್ತಿಲ್ಲ, ನಮೋ ಬ್ರಿಗೇಡ್ ವೆಬ್ಸೈಟು, ಆ ವೆಬ್ಸೈಟ್ನಲ್ಲಿ ಆನ್ಲೈನ್ ಡೊನೇಷನ್ ಪೇಜ್ ಇತ್ತು. ಅಲ್ಲಿ ಎಷ್ಟು ಲಕ್ಷ ಕೋಟಿ, ಎಷ್ಟು ಕೋಟಿಗಳು ಬಂತೋ ಗೊತ್ತಿಲ್ಲ, ಯಾರಿಗೂ ಲೆಕ್ಕ ಕೊಟ್ಟಿಲ್ಲ. ನಾವುಗಳು ಸ್ವಂತ ದುಡ್ಡು ಹಾಕ್ಕೊಂಡು ನಮ್ಮ ಆಫೀಸ್ಗಳನ್ನೇ ನರೇಂದ್ರ ಮೋದಿಯವರ ಆಫೀಸನ್ನಾಗಿ ಮಾಡಿದ್ವಿ. ಅಂತಹ ಹುಚ್ಚುತನ ಇತ್ತು ನಮಗೆ. ಆಫೀಸ್ ಮಾಡಿ ವೋಟರ್ ಲಿಸ್ಟಿಂದ ಹಿಡಿದು ಪ್ರತಿಯೊಂದು ನಮ್ಮ ಆಫೀಸನ್ನು ಮಾಡಿಕೊಂಡು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ 800ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನರೇಂದ್ರ ಮೋದಿಯವರ ಆ ಗುಜರಾತ್ ಮಾಡೆಲ್ಗಳನ್ನು ವಿಡಿಯೋ ಮಾಡಿಕೊಂಡು ನರೇಂದ್ರ ಮೋದಿಯವರಿಗೆ ಅವರು ಹಿಂದಿ ಒಂದಿತ್ತು, ಆ ಹಾಡನ್ನು ನಾವು ಕನ್ನಡ ಮಾಡಿಸಿ ದುಡ್ಡು ಕೊಟ್ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿಸಿ ಕಪ್ಪು ಹಣದ ಬಗ್ಗೆ ಆಗಿರ್ಬೋದು, ನರೇಂದ್ರ ಮೋದಿಯವರು ಬಂದರೆ ಚಿನ್ನದ ರೇಟ್ ಏನಾಗುತ್ತೆ, ದೇಶ ಯಾವ
ರೀತಿ ಬದಲಾವಣೆ ಆಗುತ್ತೆ, ದೊಲರ ಸಿಟಿ ಏನಾಗುತ್ತೆ, ಎಲ್ಲವನ್ನು ಜನರಿಗೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸ್ಥಳಗಳಲ್ಲಿ, ದೇವಸ್ಥಾನಗಳಲ್ಲಿ ಅವಾಗ ದೊಡ್ಡದಾದಂತಹ LED TV ಹಾಕ್ಬಿಟ್ಟು ಅಲ್ಲಿ ನರೇಂದ್ರ ಮೋದಿ ಅವರನ್ನು ಮೆರೆಸಿದಂಥವ್ರು ನಾವು. ಪುನೀತ್ ಕೆರೆಹಳ್ಳಿ ಅವರೇ, ನೀವು ಈಗ ಬಂದಿರೋ ಅಂಥವ್ರು. ನಿಮಗೆ ಹಿಂದುತ್ವ ಅಂದ್ರೂ ಗೊತ್ತಿಲ್ಲ, ದೇಶ ಅಂದರೂ ಗೊತ್ತಿಲ್ಲ, ರಾಜಕೀಯ ಅಂದರೂ ಗೊತ್ತಿಲ್ಲ. ಪುನೀತ್ ಕೆರೆಹಳ್ಳಿ ಅವರೇ, ಅಮಾಯಕ ಯುವಕರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ. ಪಾಪ ಮಹೇಂದ್ರ ಕುಮಾರ್ ಅವರು ಒಂದು ಯೋಜನೆ ಹಾಕ್ಕೊಂಡಿದ್ರು, ಅವರು ಸಾಯೋಕ್ಕಿಂತ ಮುಂಚೆ ಒಂದು ಯೋಜನೆ ಹಾಕ್ಕೊಂಡಿದ್ರು. ಮೌರ್ಯ ಹೋಟ್ಲಲ್ಲಿ ಕುತ್ಕೊಂಡು ನಾವು ಚರ್ಚೆ ಮಾಡ್ತಿದ್ವಿ. ನಮ್ಮದೇ ಆದಂತಹ ಒಂದು ಚಾನಲ್ ಆಗಬೇಕು, ದಾರಿ ತಪ್ತಾ ಇರುವಂತಹ ಯುವಕರನ್ನು ಸರಿದಾರಿಗೆ ತರಬೇಕು ಅಂತೇಳಿ ಎಲ್ಲ ಪ್ಲ್ಯಾನ್ ಆಗಿತ್ತು. ಪಾಪ ಅವರು ಹೃದಯಾಘಾತದಿಂದ ತೀರ್ಕೊಂಡ್ಬಿಟ್ರು. ಪುನೀತ್ ಕೆರೆಹಳ್ಳಿ ಅವರೇ, ಹಿಂದೂ ಧರ್ಮವನ್ನು ಕಟ್ಟಬೇಕು ಅಂತ ನಿಮಗೆ ಮನಸ್ಸಿದ್ದರೆ ಅದು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬರ್ರಿ. ನಿಮ್ಮೆಲ್ಲರಿಗಿಂತಲೂ ಕಮೆಂಟ್ ಮಾಡ್ತಿರಲ್ಲ ಹಿಂದೂ ವಿರೋಧಿಗಳಂತ, ನಿಮ್ಮೆಲ್ಲರಿಗಿಂತ ಮಹಾನಿಂದು ನಾನು ತಿಳ್ಕೊಳ್ಳಿ. ಸುಮ್ಮನೆ ವಿಡಿಯೋ ಹಾಕಿದ ತಕ್ಷಣ ಕೆಳಗಡೆ ಬಂದು ಕಮೆಂಟ್ ಮಾಡೋದಲ್ಲ. ಕಮೆಂಟ್ ಮಾಡಿಬಿಟ್ಟು ಏನು ಹಿಂದೂಗಳು ಟಾರ್ಗೆಟ್ ಮಾಡೋದಲ್ಲ. ದಾರಿ ತಪ್ಪಿಸಿ ಹಿಂದೂ ಯುವಕರನ್ನು ದಾರಿ ತಪ್ಪಿಸ್ಲಿಕ್ಕೆ ಹೋಗಬೇಡಿ, ಪ್ರಚೋದನೆ ಕೊಡೋಕ್ಕೆ ಹೋಗಬೇಡಿ. ಯಾರ್ಯಾರ ಕುಟುಂಬದಲ್ಲಿ ಏನೇನು ಸಮಸ್ಯೆಗಳಿರ್ತದೋ ಅದಕ್ಕೆಲ್ಲವಕ್ಕೂ ಸಹ ಹೊಣೆಗಾರರು ನೀವು ಆಗ್ತೀರಿ. ಈ ಅಕ್ಷರ ಮೀಡಿಯಾದ ಮೂಲಕ ಅಮಾಯಕ ಯುವಕರಿಗೆ ಹೇಳುವುದಿಷ್ಟೇ, ಫಸ್ಟು ಮನೆ, ದೇಶ ಮೊದಲು ಅಂದರೂ ಸಹ ಫಸ್ಟು ಮನೆ ಅನ್ನೋದು ಬೇಸ್ಮೆಂಟು. ನಾವು ಮನೆಯನ್ನು ಸರಿ ಮಾಡಿಕೊಡಿ. ಮನೆ ಗಟ್ಟಿ ಇತ್ತು ಅಂತಂದರೆ ಅದಾದ ನಂತರ ನೀವು ದೇಶ ಧರ್ಮ ಎಲ್ಲವನ್ನೂ ಮಾಡ್ಬೋದು. ನಿಮ್ಮ ಮನೆಯೇ ಗಟ್ಟಿ ಇಲ್ಲ, ನಿಮ್ಮನ್ನು ನಂಬ್ಕೊಂಡಿರುವಂಥ ಕುಟುಂಬದವರು ಇರ್ತಾರೆ, ಆ ಕುಟುಂಬದವ್ರಿಗೆ ಒಂದು ದಾರಿ ಮಾಡಬೇಕಲ್ಲ. ಪುನೀತ್ ಕೆರೆಹಳ್ಳಿಯವರು ಅವರು ಕೇಸುಗಳು ಹಾಕಿಸ್ಕೊಂಡೆ ಆರಾಮಾಗಿ ಅವ್ರನ್ನ ನೋಡಿ ಏನು ಸೂಪರ್ ಆಗಿದ್ದಾರೆ. ಪುನೀತ್ ಕೆರೆಹಳ್ಳಿ ಹೇಗಿದ್ದರು, ಆ ಕಾರಲ್ಲಿ ಕೂತ್ಕೊಂಡಾಗ ಒಂದು ರೀತಿಯಾದಂಥ ಅವ್ರ ಸ್ಟೈಲು ಅವರೆಲ್ಲ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಇದ್ದಾರೆ. ನೆಕ್ಸ್ಟ್ ಅವರು MLA ಆಗ್ತಾರೆ, ಮಿನಿಸ್ಟ್ರ್ ಆಗ್ತಾರೆ, MP ಆಗ್ತಾರೆ, ಸೆಂಟ್ರಲ್ ಮಿನಿಸ್ಟ್ರ್ ಆಗ್ತಾರೆ, ಮುಖ್ಯಮಂತ್ರಿನೂ ಆಗ್ಬೋದು. ಆ ರೀತಿಯಾದಂತಹ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.